ನಮಸ್ಕಾರ. ನನ್ನ ಹೆಸರು ಮಹೇಶ್ ಕುಮಾರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ರೋಣೂರು ಗ್ರಾಮ ಪಂಚಾಯಿತಿ. ಇವತ್ತು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಕೋಲಾರ ಜಿಲ್ಲಾ ಘಟಕದ ಏನು 2026-2029ನೇ ಅವಧಿಗೆ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ನಾನು 77 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತೇನೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಮಂಗಳಾಂಬ ಅಂತ 61 ಮತಗಳನ್ನು ಪಡ್ಕೊಂಡಾಗಿರ್ತಾರೆ. ಮತ್ತು ಸಂಪ್ರಾಜನ್ ಅವರು ಖಜಾಂಚಿ ಅಂತ 66 ಮತಗಳನ್ನು ಪಡ್ಕೊಂಡು ಖಜಾಂಚಿ ಆಗಿರ್ತಾರೆ. ಮತ್ತು ರಾಜ್ಯ ಪರಿಷತ್ಗೆ ನಾವು ದೀಪಾ ಮೇಡಮ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರ್ತೀವಿ. ಮತ್ತು ಸುನೀತಾರವರು ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಾರೆ. ಮತ್ತು ಅದೇ ರೀತಿಯಾಗಿ ಇನ್ನು ಏನು ಉಳಿದ 6 ಪೋಸ್ಟನ್ನು ಅವಿರೋಧ ಆಯ್ಕೆ ಆಗಿರ್ತದೆ. ನಮ್ಮ ಹೊಸ ಟೀಮ್ ಎಲ್ಲರೂ ಹಳಬರು ಹೊಸಬರು ಎಲ್ಲ ಸೇರಿ ನಾವೊಂದು ಸಂಘವನ್ನು ರಚನೆ ಮಾಡಿಕೊಂಡು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, SDA ಮತ್ತು ಜಲಗಾರ್ ಏನು ಕಂಪ್ಲೀಟ್ RDPRದು ಏನು ಕುಟುಂಬ ಇದೆ ನಮ್ಮದು ಇಲಾಖೆ, ಏನು ಸಮಸ್ಯೆಗಳು ಬರ್ತದೆ ಅದರ ವಿರುದ್ಧ ಹೋರಾಡೋದು ಮತ್ತು ಅದನ್ನು ಸಾಲ್ವ್ ಮಾಡೋದು, ಅವರ ಶ್ರೇಯೋಭಿವೃದ್ಧಿಗೆ ನಾವು ಈ ಸಂಘವನ್ನು ಮಾಡ್ಕೊಂಡಿದ್ದೀವಿ. ಇದು 3ನೇ ಚುನಾವಣೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ 3ನೇ ಚುನಾವಣೆ ಮಾನ್ಯತೆ ಆದ ನಂತರ ಸರ್ಕಾರದಿಂದ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಅಜೆಂಡಾಗಳೇನಪ್ಪ ಅಂತಂದರೆ, ಈಗ ಬೇಸಿಗೆ ಕಾಲ ಇದೆ, ಸುಮಾರು ಜ್ವಲಂತ ಸಮಸ್ಯೆಗಳಿದೆ. ಅದನ್ನೆಲ್ಲ ಪರಿಹಾರ ಮಾಡೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ಮಾನ್ಯ CO ಅವರು ಮತ್ತು ಕಾರ್ಯದರ್ಶಿಗಳೊಂದಿಗೆ ನಾವು ಒಳ್ಳೆಯ ಸಂಬಂಧ ಇಟ್ಕೊಂಡು ಯಾರಿಗೂ ಏನು ಸಮಸ್ಯೆಗಳಾಗ್ದಂಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋದು ಒಂದು ತೀರ್ಮಾನ. ಮತ್ತು ನಮ್ಮ ಫಸ್ಟ್ ಬ್ಯಾಚ್ PDOs ಏನು ಸೀನಿಯಾರಿಟಿ ಸಮಸ್ಯೆ ಇದೆ, ಅದರದ್ದು ರಾಜ್ಯಾದ್ಯಂತ ಸಮಸ್ಯೆ ಇದೆ, ಅದರ ಒಂದು ಪರಿಹಾರ ಮಾಡಬೇಕು ಅಂತ ನಮ್ಮ ಏನು 15 ವರ್ಷದಿಂದ ಪ್ರಮೋಷನ್ ಆಗಿಲ್ಲ, ಅದಕ್ಕೆ ನಾವು ಎಲ್ಲರೂ ಎಫರ್ಟ್ ಹಾಕಿ ಮಾನ್ಯ ಸಚಿವರ ಹತ್ರ ಬೇಡಿಕೆ ಇಟ್ಟು ಅದನ್ನು ಪಡ್ಕೋಬೇಕು ಅನ್ನೋದು. ಇನ್ನೂ ಸುಮಾರು ಸಮಸ್ಯೆಗಳಿದ್ದಾವೆ, ಅದರ ವಿರುದ್ಧ ನಾವು ಹೋರಾಟ ಮಾಡಿ ಎಲ್ರಿಗೂ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಒಂದು ಇಂಟೆನ್ಷನ್.